ಯಾರು ನಿನ್ನನ್ನು ಕೈ ಬಿಟ್ಟರು, ನಾನು ನಿನ್ನನ್ನು ಕೈಯನ್ನು ಹಿಡಿದಿದ್ದೇನೆ. ದೇವರ ಕೈ ಹಿಡಿಯೋದಾದ್ರೆ ಆ ಕೈಯನ್ನು ಯಾರು ಬಿಡಿಸೋದಕ್ಕಾಗೋದಿಲ್ಲ. ಇವತ್ತು ಮಗನೇ ನಾನು ನಿನ್ನ ಕೈ ಹಿಡಿದಿದ್ದೇನೆ ಅಂತ ದೇವರು ಕರೆದು ನಿನ್ನ ಕೈಯನ್ನು ಇವತ್ತು ದೇವರು ಹಿಡ್ದಿರೋದಾದ್ರೆ ನೋಡಿ ಸಹೋದರಿ, ಇವತ್ತು ದೇವರು ನನ್ನ ಕೈಯನ್ನು ಹಿಡ್ಕೊಂಡಿದ್ದಾರಂದ್ರೆ ಈ ಕೈಯನ್ನು ಯಾರು ಬಿಡಿಸೋದಕ್ಕಾಗೋದಿಲ್ಲ. ಯಾರ ಕೈಯಲ್ಲಿದ್ದೀರಿ ನಾವು? ದೇವರ ಕೈಯಲ್ಲಿ, ಆ ರಾಜಾದಿರಾಜನು, ಆ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿ ನಾವಿದ್ದೇವೆ. ಆ ಯೇಸು ಕ್ರಿಸ್ತನ ಕೈಯಲ್ಲಿ ಇರುವಾಗ ಈ ಲೋಕದಲ್ಲಿರುವಂಥ ದುಷ್ಟನು, ಈ ಲೋಕದಲ್ಲಿರುವಂಥ ಸೈತಾನನು, ಈ ಲೋಕದಲ್ಲಿರುವಂಥ ಸಮಸ್ಯೆ, ಈ ಲೋಕದಲ್ಲಿರುವಂಥ ಕಷ್ಟ, ಹೋರಾಟ, ಪ್ರತಿಕೂಲ, ಸಮಸ್ಯೆ, ಸಾಲ, ರೋಗ ಏನೇ ಬಂದರೂ ಕೂಡ ದೇವರ ಕೈಯಲ್ಲಿ ನಾವಿರುವಾಗ, ದೇವರು ನಮ್ಮನ್ನು ಹಿಡಿದುಕೊಂಡಿರುವಾಗ ಯಾವುದಕ್ಕೂ ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಮಗಳೇ, ನೀನು ಭಯಪಡೋ ಅವಶ್ಯಕತೆ ಇಲ್ಲ, ಭಯಪಡಬೇಡ. ದೇವ್ರು ನಿನ್ನ ಸಂಗಡ ಇದ್ದಾರೆ. ದೇವ್ರು ನಿನ್ನ ಸಂಗಡ ಇರೋದು ಮಾತ್ರ ಅಲ್ಲ, ಆತ ನಿನಗೆ ಸಹಾಯಕನಾಗಿದ್ದಾನೆ. ಸಹಾಯಕನಾಗಿರೋದು ಮಾತ್ರ ಅಲ್ಲ, ಆತನೇ ನಿನಗೆ ಸಹಾಯ ಮಾಡ್ತಾ ಇದ್ದಾನೆ. ಸಹಾಯ ಮಾಡೋದು ಮಾತ್ರ ಅಲ್ಲ, ನಿನ್ನ ಕೈಯನ್ನು